ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಂದ್ರಕಲಾ ಯೂಟ್ಯೂಬ್ ಚಾನಲಿಂದ ಎರಡನೇ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಚಂದ್ರಕಲಾ ಅಂತ. ಇವತ್ತು ಮನೆಯಲ್ಲಿ ಸಿಂಪಲಾಗಿ ಮಾಡುವಂಥ ದೋಸೆ, ನಾನು ಯಾವಾಗೋ ಮಾಡ್ತಾಯಿರೋ ದೋಸೆ, ಇವತ್ತೊಂದು ವಿಡಿಯೋ ಮಾಡಿ ಕಾಣಿಸುವಂತ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಇಷ್ಟ ಆದರೆ ವಿಡಿಯೋ ನೋಡಿ ಲೈಕ್ ಕೊಟ್ಟು ಶೇರ್ ಮಾಡಿ. ಇಲ್ಲಿ ನಾನು 2 ಚಮಚ ಮೆಂತ್ಯ ತಗೊಂಡಿದ್ದೀನಿ, 3 ಚಮಚ ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆ ಬದಿ ನೀವು ಉದ್ದಿನಬೇಳೆನೂ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಇದ್ದರೆ. ನಾನು ಇಲ್ಲಿ ಉದ್ದಿನಬೇಳೆ ತಗೊಳ್ತಾ ಇಲ್ಲ, ನಾನು ಹೆಚ್ಚು ಯೂಸ್ ಮಾಡೋದು ಕಮ್ಮಿ ಉದ್ದಿನಬೇಳೆ. 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಎಲ್ಲ ಒಂದೇ ಪಾತ್ರದಲ್ಲಿ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಅದು 4-5 ಗಂಟೆ ನೆನೆಸಿಟ್ಕೊಂಡು ಕಡೆಗೆ ಮಿಕ್ಸಿ ಹಾಕಿ ಇಲ್ಲಿ ರುಬ್ತಾ ಇದ್ದೀನಿ. ಮಿಕ್ಸಿ ಹಾಕುವಾಗ ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಅವಲಕ್ಕಿನೂ ಹಾಕ್ಕೊಳ್ಬೋದು. ಅವಲಕ್ಕಿ ಹಾಕಿದರೂ ನೆನೆಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ, ಇಲ್ಲ ಹೇಳಲ್ಲ. ನಾನಿಲ್ಲಿ ಅನ್ನನೇ ಯಾವಾಗೂ ಯೂಸ್ ಮಾಡೋದು ಜಾಸ್ತಿ. ನೀವು ಬೇಕಾದರೆ ಅವಲಕ್ಕಿನೂ ಹಾಕ್ಕೊಳ್ಬೋದು, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ವಿಡಿಯೋ ಶೇರ್ ಮಾಡಿ, ಲೈಕ್ ಕೊಡಿ. ಈ ಥರ ನುಣ್ಣಗೆ ಬಿಸ್ಕೊಳ್ಬೇಕು. ಎಷ್ಟು ನುಣ್ಣಗೆ ನಾವು ಬಿಸ್ಕೊಳ್ತೇವೆ ಅಷ್ಟು ಒಳ್ಳೆಯದು. ಯಾಕೆಂದರೆ ದೋಸೆ ನಾವು ಯಾವ ಥರ ಬೇಕಾದರೂ ತೆಳುವು ಮಾಡಿಕೊಂಡು ಹೊಯ್ಕೊಳ್ಬೋದು. ನೋಡಿ, ಇಲ್ಲಿ ತೆಳುವಾಗಿ ಬಂದಿದೆ. ಇಲ್ಲಿ ನೋಡಿ ಈ ಥರ. ಈಗ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕ್ಕೊಂಡ ನಂತರ ನೀವು ಗ್ರೀನ್ ಚಟ್ನಿ, ಕೆಂಪು ಚಟ್ನಿ ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಮಧ್ಯ ಬಟಾಟೆ ಪಲ್ಯ ಹಾಕ್ಕೊಂಡಿದ್ರೆ ಮಸಾಲೆ ದೋಸೆ ಥರನೇ ಬರ್ತದೆ ಅದು. ಈಗ ನಾನು ಈ ದೋಸೆಗೆ ಇಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಬಟಾಟೆ ಪಲ್ಯ. 3 ಬಟಾಟೆನ ಬೇಯಿಸಿ ನಾನು ತೆಗೆದಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ. ಈಗ ಅದಕ್ಕಂದು ಒಗ್ಗರಣೆ ಹಾಕ್ತಾಯಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ, ಕರಿಬೇವು ಹಾಕಿ, ಈಗ ಸ್ವಲ್ಪ ಹಸಿಮೆಣಸು ಹಾಕ್ತಾಯಿದ್ದೆ. ಸ್ವಲ್ಪ ಫ್ರೈ ಆದ ನಂತರ ಈಗ ಈರುಳ್ಳಿ ಹಾಕ್ತಾಯಿದ್ದೆ. ಸರಿಯಾಗಿ ಫ್ರೈ ಆಗಬೇಕು, ತುಂಬಾ ಚೆನ್ನಾಗಿ ಬರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೆ, ನಮ್ಮ ಮನೆಯಲ್ಲೇ ಮಾಡ್ತಿರೋ ಅರಿಶಿಣ ಪುಡಿ. ಈಗ ಬೇಯಿಸಿ ತೆಗೆದಿಟ್ಕೊಂಡದ್ದು ಬಟಾಟೆನ ಈಗ ಇದಕ್ಕೆ ಹಾಕ್ತಾಯಿದ್ದೇನೆ. ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಟೇಸ್ಟಿಗಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರೆ ಬಟಾಟೆ ಪಲ್ಯ ರೆಡಿ ಆಗೈತೆ. ಈಗ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ವಾರಕ್ಕೊಂದು ಸಲ 2 ಸಲನಾದರೂ ಮಾಡ್ತಾನೆ ಇರ್ತೇನೆ. ನೋಡಿ, ತುಂಬ ಚೆನ್ನಾಗೇ ಬರ್ತದೆ ಅದು. ಹೀಗೆ ದೋಸೆಗೆ ಹಾಕಿ ತಿನ್ನುವ ಟೈಮ್.